ದಾಸರಾಯ 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 ರಂಗ ಒಲಿದ ದಾಸರಾಯ ರಾಯ ರಂಗ ಒಲಿದ ದಾಸರಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭ ದಾಸರಾಯ ಗುರುಭ್ಯೋ ನಮಃ. ಹೈಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠ್ಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿ ಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠ್ಠಲವರ ಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯಾಸಿ ವಿಠ್ಠಲ ದಾಸರಾಯ ಗುರುಭ್ಯೋ ನಮಃ. ಹಿರಿಯರು, ಸಜ್ಜನರು, ಜ್ಞಾನಿಗಳು, ಗುರು ಸಮಾನರು ಇದನ್ನೆಲ್ಲ ಕೇಳ್ತೀರ. ಈ ಚಿಂತನೆಯಲ್ಲಿ ಸಣ್ಣ ಜೀವನಾದ್ದರಿಂದ ತಪ್ಪುಗಳಾಗಬಹುದು. ದಯವಿಟ್ಟು ಕ್ಷಮಿಸಿ ಆಶೀರ್ವದಿಸಿ ಸ್ವೀಕರಿಸಬೇಕೆಂದು ಪ್ರಾರ್ಥನೆ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ನುಡಿಯುವ ಪ್ರಯತ್ನ. ಈವರೆಗೆ ಹರಿಕಥಾಮೃತ ಸಾರದ ಮಂಗಳಾಚರಣೆಯ 6 ಪದ್ಯಗಳು ಮತ್ತು ಪಲ್ಲವಿ ಇಷ್ಟಾಗಿದ್ದವು. ಇವತ್ತಿನ ಚಿಂತನೆ 7ನೇ ಮತ್ತು 8ನೇ ಪದ್ಯ ಅಥವಾ ಚರಣದ ಚಿಂತನೆ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣೆಯಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವೇದಪೀಠ ವಿರಿಂಚ ಭವಶಕ್ರಾದಿ ಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಪಾಹಿ ಸತ್ರಾಣ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸುರವಿಜ್ಞಾನದಾಯಕ. ವೇದಪೀಠ ಅಂದರೆ ವೇದಗಳನ್ನೇ ಪೀಠವಾಗಿ ಉಳ್ಳಂತಹ ಅಂತ. ಇಲ್ಲಿ ಹಿಂದಿನ ಪದ್ಯಗಳಲ್ಲಿ ಲಕ್ಷ್ಮೀದೇವಿ ವೇದಾತೀತವಾದಂತಹ ಭಗವಂತನ ರೂಪಗಳು ಗುಣಗಳು ಅವಳಿಗೆ ಗೋಚರವಾಗುತ್ತೆ ಅಂತ ತಿಳಿದಿದ್ವಿ. ಅಲ್ಲಿಗೆ ಲಕ್ಷ್ಮೀದೇವಿಯೇ ವೇದಾತೀತ. ಇನ್ನು ಅವಳ ಪತಿ ಸರ್ವೋತ್ತಮ ಅವನು ಅವಳಿಗೆ ತಿಳಿಯೋಲ್ಲ ಅಂದಮೇಲೆ ಹರಿ ವೇದಾತೀತನಾಗ್ತಾನೆ. ಹಾಗಾಗಿ ವೇದಗಳಿಗೆ ಅತೀತನಾದಂತಹ ವೇದಗಳನ್ನು ಪೀಠವಾಗಿ ಮಾಡಿ ಕುಳಿತಿರುವಂತಹ ವಿರಿಂಚ ಭವ ಶಕ್ರಾದಿ ಬ್ರಹ್ಮದೇವರು. ವಿರಿಂಚ ಅಂದರೆ ಬ್ರಹ್ಮದೇವರು, ಭವ ಅಂದರೆ ರುದ್ರದೇವರು, ಶಕ್ರಾದಿ ಸುರ. ಶಕ್ರ ಅಂದರೆ ಇಂದ್ರದೇವರು, ಮತ್ತು ಅವರಿಂದ ಮುಂದಕ್ಕೆ ಬರುವಂತಹ ತಾರತಮ್ಯದಲ್ಲಿ ಬರುವಂತಹ ಎಲ್ಲ ಸುರರಿಗೆ ವಿಜ್ಞಾನದಾಯಕ ಅಂದರೆ ವಿಜ್ಞಾನವನ್ನು ಕೊಡುವಂತಹ. ವಿಜ್ಞಾನ ಅಂದರೆ ಇಲ್ಲಿ ತತ್ವಜ್ಞಾನ, ಭಗವದ್ ದರ್ಶನ, ಅಪರೋಕ್ಷ ಜ್ಞಾನ ಇವೆಲ್ಲ ಆಗುತ್ತೆ. ಮೋದ ಚಿನ್ಮಯ ಗಾತ್ರ. ಮೋದ ಅಂದರೆ ಆನಂದ, ಚಿತ್ ಅಂದರೆ ಜ್ಞಾನ, ಚಿನ್ಮಯ ಅಂದರೆ ಮೋದ ಚಿನ್ಮಯ ಅಂದರೆ ಆನಂದ ಜ್ಞಾನಮಯ ಅಂತ. ಹಾಗಾಗಿ ಜ್ಞಾನಾನಂದಮಯ ಗಾತ್ರ. ಗಾತ್ರ ಅಂದರೆ ಶರೀರ. ಜ್ಞಾನಾನಂದಮಯ ಶರೀರ ಉಳ್ಳವನು. ಲೋಕ ಪವಿತ್ರ. ಪುಂಡರೀಕಾಕ್ಷ ಅಂದ ಕೂಡಲೇ ಪವಿತ್ರರಾಗ್ತೀವಿ. 14 ಲೋಕಗಳನ್ನು ಪವಿತ್ರ ಮಾಡುವಂತಹ ನಾಮ ಭಗವಂತನ ನಾಮ. ಹಾಗಾಗಿ ಲೋಕ ಪವಿತ್ರ. ಸುಚರಿತ್ರ. ಸುಚರಿತ್ರ ಅಂದರೆ ಅವನ ವಿಶೇಷವಾದಂತಹ ಮಹಿಮೆಗಳು ಮತ್ತು ಅವನ ಚರಿತ್ರೆ ಸಜ್ಜನರಿಗೆ ಮೋದ ಕೊಡುವಂತಹ ಚರಿತ್ರೆ.
ಸುಖ ಕೊಡುವಂತಹ ಚರಿತ್ರೆ. ಸುಚರಿತ್ರ. ಮುಂದೆ ಛೇದ ಭೇದ ವಿಷಾದ. ಛೇದ ಅಂದರೆ ಕತ್ತರಿಸಲಿಕ್ಕೆ ಆಗದಂತಹ ಅಂತ. ಭೇದ ಅಂದರೆ ಈ ಬಾಣ ಹೊಡೆದಾಗ ಬಾಣ ಶರೀರವನ್ನು ಭೇದಿಸಿಕೊಂಡು ಒಂದು ರಂಧ್ರ ಮಾಡಿಕೊಂಡು ಹೋಗುತ್ತೆ. ಭೇದ ರಹಿತವಾದಂತಹ ಅಂದರೆ ಭೇದ ಮಾಡೋಕ್ಕೆ ಆಗದಂತಹ. ಛೇದ ಭೇದ ವಿಷಾದ. ವಿಷಾದ ಅಂದರೆ ವ್ಯಾಕುಲ, ಕಷ್ಟಗಳು ಇರದಂತಹ, ನೋವು ಇರದಂತಹ ಶರೀರ, ಜರ ಅಥವಾ ರೋಗಗಳು ಇರದಂತಹ ಶರೀರ. ಕುಟಿಲಾಂತಾದಿ ಮಧ್ಯವಿದೂರ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ. ಕುಟಿಲ ಅಂದರೆ ಅನಾರೋಗ್ಯವಾದಾಗ ಶರೀರ ವಕ್ರವಾಗುತ್ತೆ ಕೆಲವೊಮ್ಮೆ. ಹಾಗಾಗಿ ಇಂತಹ ಯಾವುದೇ ದೋಷಗಳು ಇರದಂತಹ ಅಂದರೆ ಕುಟಿಲಾಂತಾದಿ. ಕುಟಿಲ ಮತ್ತು ಅಂತ, ಆದಿ, ಮಧ್ಯ. ಅಂತ ಅಂದರೆ ಕೊನೆ, ಆದಿ ಅಂದರೆ ಮೊದಲು ಮತ್ತು ಮಧ್ಯ. ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ಇರುವಂತಹ ನಾರಾಯಣನಿಗೆ ಅಂತ್ಯವಿಲ್ಲ, ಆದಿ ಇಲ್ಲ, ಮಧ್ಯವಿಲ್ಲ. ಇದನ್ನು ವಿದೂರ ಅಂದರೆ ಈ ಮೇಲೆ ಹೇಳಿದ ಯಾವುದು ಛೇದ ಭೇದ ವಿಷಾದ ಕುಟಿಲ ಅಂತ ಆದಿ ಮಧ್ಯ ಇದೆಲ್ಲದರಿಂದ ವಿದೂರ. ಯಾಕೆ ವಿದೂರ ಅಂದರೆ ಒಂದು ಜ್ಞಾನಾನಂದಮಯ ಶರೀರ. ಆ ಜ್ಞಾನಾನಂದಮಯ ಶರೀರಕ್ಕೆ ಇದ್ಯಾವುದೂ ಇರಲ್ಲ. ಇನ್ನು ಆದಾನಾದಿ ಕಾರಣ. ಆದಾನಾದಿ ಕಾರಣ ಅಂದಾಗ ಬ್ರಹ್ಮದೇವರಿಂದ ಹಿಡಿದು ವಾಯುದೇವರಿಂದ ಹಿಡಿದು ಮುಂದಿನ ದೇವತೆಗಳು ಪೂಜೆ ಮಾಡಿದಾಗ ಆ ಪೂಜೆ ಯಾರಿಗೆ ಸಲ್ಲತ್ತೆ, ಆ ಪೂಜೆ ಯಾರ ಕಾರಣವಾಗಿ ಅವನೇ ಆದಾನಾದಿ ಕಾರಣ. ಇನ್ನು ಆದಾನಾದಿ ಅಂದಾಗ ಸೃಷ್ಟಿ ಸ್ಥಿತಿ ಲಯ ಆದಿ ಎಲ್ಲ ಅವನ ಅಷ್ಟಕ್ರಿಯೆಗಳು ಬರುತ್ತೆ. ಹಾಗಾಗಿ ಎಲ್ಲ ಕ್ರಿಯೆಗಳಿಗೆ ಸರ್ವಕಾರಣಕ್ಕೆ ಕಾರಣ ಬಾದರಾಯಣ. ಬಾದರಾಯಣ ಅಂದರೆ ಇಲ್ಲಿ ವೇದವ್ಯಾಸ ದೇವರು. ಪಾಹಿ ಕಾಪಾಡು ಸಲಹು, ಸತ್ರಾಣ ಅಂದರೆ ಸಾತ್ವಿಕರಿಗೆ ಅವನೇ ತ್ರಾಣ, ಅವನೇ ಶಕ್ತಿ. ಮತ್ತು ಸಜ್ಜನರನ್ನು ಪಾಲಿಸುವವ ಅನ್ನೋ ಅರ್ಥ ಬರುತ್ತಿಲ್ಲಿ. ಇಷ್ಟು ಇದರ ಪದದ ಅರ್ಥ ಚಿಂತನೆ. ಇನ್ನು ಭಾವಪ್ರಕಾಶಿಕೆಯ ಚಿಂತನೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ. ಇಲ್ಲಿ ನಾರಾಯಣ ಮತ್ತು ಲಕ್ಷ್ಮೀದೇವಿ, ಬ್ರಹ್ಮ, ವಾಯುಗಳು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರು ಆದ ನಂತರ ತಿರ್ಗ ವ್ಯಾಸಂ ಅಂತ ಬರುತ್ತೆ. ಅಂದರೆ ನಾರಾಯಣನೇ ವೇದವ್ಯಾಸ ದೇವರು ಅಂತ ಇಲ್ಲಿ ಸ್ಪಷ್ಟ ತಿಳಿಸಿದ್ದಾರೆ. ಆದರೂ ಎರಡು ಬಾರಿ, ಒಂದು ನಾರಾಯಣ, ಇನ್ನೊಂದು ವೇದವ್ಯಾಸ ರೂಪದಲ್ಲಿ ಎರಡು ಬಾರಿ ನಾರಾಯಣನಿಗೆ ನಮಸ್ಕರಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಏನಂದರೆ, ಇದಕ್ಕೆ ಎರಡು ಕಾರಣ. ಒಂದು ಅಧಿಕಾರ ಭೇದ. ನಾರಾಯಣನು ಸೃಷ್ಟಿ ಸ್ಥಿತಿ ಲಯಾದಿ ಅಷ್ಟ ಕಾರ್ಯಗಳನ್ನು ಮಾಡುವವನು. ಅವನು ಬ್ರಹ್ಮಾಂಡದಿಂದ ಹೊರಗೆ ನಿಂತು ಮಾಡುವವನು. ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವಂಥವನು. ಇನ್ನು ವೇದವ್ಯಾಸ ದೇವರು ಅವರು ಮಧ್ವಾಚಾರ್ಯರ ಗುರುಗಳು. ಹಾಗಾಗಿ ಅವರು ಗುರುಗಳ ಸ್ಥಾನದಲ್ಲಿ ಬರ್ತಾರೆ. ಮತ್ತು ಭಾಗವತ, ಭಾರತ, ಪುರಾಣಗಳು, ವೇದಗಳ ವಿಂಗಡಣೆ ಇವೆಲ್ಲವೂ ವೇದವ್ಯಾಸ ದೇವರು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಗುರುಗಳಾದಂತಹ ಮಧ್ವಾಚಾರ್ಯರ ನೇರ ಗುರುಗಳು ಸಾಕ್ಷಾತ್ ನಾರಾಯಣನ ರೂಪವಾದಂತಹ ವೇದವ್ಯಾಸ ದೇವರು. ಹಾಗಾಗಿ ಇಲ್ಲಿ ಗುರುಸ್ಥಾನದಲ್ಲಿ ಮತ್ತೊಮ್ಮೆ ಅಧಿಕಾರ ಭೇದ ಇರೋದರಿಂದ ನಮಸ್ಕರಿಸುತ್ತಾ. ಮತ್ತು ಪುರಾಣಗಳಲ್ಲಿ ಎರಡು ವಿಧ. ಒಂದು ತಾಮಸ ಪುರಾಣ, ಇನ್ನೊಂದು ಸಾತ್ವಿಕ ಪುರಾಣ. ಸಾತ್ವಿಕ ಪುರಾಣ ಅದರಲ್ಲಿ ಹರಿಸರ್ವೋತ್ತಮತ್ವ, ಈ ಪಂಚಭೇದ ತಾರತಮ್ಯ ಇದೆಲ್ಲವೂ ಸಾರಿರುತ್ತೆ. ಇನ್ನು ತಾಮಸ ಪುರಾಣದಲ್ಲಿ ಹೊರನೋಟಕ್ಕೆ ಹರಿಸರ್ವೋತ್ತಮತ್ವ ಇರೋಲ್ಲ. ಮತ್ತು ವೇದವ್ಯಾಸ ದೇವರನ್ನು ಸಾಮಾನ್ಯ ಒಬ್ಬ ಋಷಿಗಳು ಅನ್ನೋ ಒಂದು ಅರ್ಥ ಬರುವ ರೀತಿಯಲ್ಲಿರುತ್ತೆ. ಒಳಾರ್ಥ ನೋಡಿದಾಗ ಅದು ಶುದ್ಧ ಸಾತ್ವಿಕವಾಗಿ ಇರುತ್ತೆ. ಆದರೆ ಹೊರಗಡೆಯಿಂದ ಅದು ಅನ್ಯಥಾ ಅರ್ಥ ಬರುವ ರೀತಿಯಲ್ಲಿರುತ್ತೆ. ಹಾಗಾಗಿ ಇಲ್ಲಿ ವೇದವ್ಯಾಸ ದೇವರು ಒಬ್ಬ ಸಾಧಾರಣವಾದಂತಹ ಋಷಿಯನ್ನು ಅರ್ಥ ಬರುವ ಕಾರಣ ಇಲ್ಲಿ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಮೋದ ಚಿನ್ಮಯ ಗಾತ್ರ ಇದೆಲ್ಲ ವಿಶೇಷಣಗಳಿಂದ ವೇದವ್ಯಾಸ ದೇವರೇ ಸಾಕ್ಷಾತ್ ನಾರಾಯಣ ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನು ಅಂತ ಆದಿ ಮಧ್ಯ ಅಂತ ಇಲ್ಲೊಂದು ವಿಶೇಷಣ ಇದೆ. ಇದಕ್ಕೆ ಒಂದು ಸೈಂಟಿಫಿಕ್ ಆಗಿ ಚಿಂತನೆ ಮಾಡಿದಾಗ, ಈ ಮಕ್ಕಳಿಗೆ ಇಂಟೀಜರ್ಸ್ ಅಂತ ಹೇಳ್ಕೊಡ್ಬೇಕಾದ್ರೆ ಒಂದು ನಂಬರ್ ಲೈನ್ ಹಾಕಿ ಅದರಲ್ಲಿ ಮಧ್ಯದಲ್ಲಿ 0, ಎಡಗಡೆಗೆ ನೆಗೆಟಿವ್ ಇಂಟೀಜರ್ಸ್ ಅಂದರೆ -1 -2 ಅಂತ ಹೇಳಿ ಅದು ನೆಗೆಟಿವ್ ಇನ್ಫೈನೈಟ್ ತನಕ ಹೋಗುತ್ತೆ. ಬಲಗಡೆಗೆ +1 +2 ಅಂತ ಹೇಳಿ ಇದು ಪಾಸಿಟಿವ್ ಇನ್ಫೈನೈಟ್ ತನಕ ಹೋಗುತ್ತೆ. ಇದೊಂದು ಇನ್ಫೈನೈಟ್ ಲೈನ್ ಅಂದರೆ ಕೊನೆ ಮೊದಲಿಲ್ಲದಂತಹ ಒಂದು ರೇಖೆ.
ಮಧ್ಯ ಅಂತ ಆಗಬೇಕಾದ್ರೆ ಒಂದು ರೇಖೆಯ ತುಂಡಾಗಬೇಕು, ಅಂದರೆ ಅದು ಲೈನ್ ಸೆಗ್ಮೆಂಟ್ ಇದ್ದಾಗ ಅದರ ಮಿಡ್ ಪಾಯಿಂಟನ್ನು ಗುರುತಿಸಬಹುದು. ಮಿಡ್ ಪಾಯಿಂಟ್ ಅಂದರೆ ಅದರ ಅಳತೆ ಗೊತ್ತಾದಾಗ ಅದರ ಅಳತೆಯನ್ನು ಅರ್ಧ ಮಾಡಿ ಮಧ್ಯದ್ದು ಆ ಒಂದು ಗುರುತನ್ನು ಮಾಡಬಹುದು, ಮಧ್ಯಭಾಗವನ್ನು ಗುರುತು ಮಾಡಬಹುದು. ಇಲ್ಲಿ ಅನಾದಿ ಕಾಲದಿಂದ ಅನಂತ್ಯ ಕಾಲದವರೆಗೂ ಇರುವಂತಹ ನಾರಾಯಣನ ಕಾಲದಲ್ಲಿ ಮಧ್ಯವನ್ನು ಗುರುತಿಸಲಿಕ್ಕೆ ಬರೋಲ್ಲ. ಇನ್ಫೈನೈಟ್ ಲೈನಲ್ಲಿ ದೇರ್ ಕೆನಾಟ್ ಬಿ ಎ ಮಿಡ್ ಪಾಯಿಂಟ್ ಫಾರ್ ಅನ್ ಇನ್ಫೈನೈಟ್ ಲೈನ್. ಹಾಗಾಗಿ ಇದೊಂದು ಚಿಂತನೆ. ಇನ್ನು ಬದರಿ ವೃಕ್ಷ, ಬಾದರಾಯಣ ಅಂತ ಕರೆದಿದ್ದಾರೆ. ಬಾದರಾಯಣ ಅಂದರೆ ಬದರಿ ವೃಕ್ಷ ಅಥವಾ ಬಾದರವನ. ಬದರಿ ವೃಕ್ಷಗಳಿರುವ ವನಕ್ಕೆ ಬಾದರವನ ಅಂತ ಹೇಳ್ತಾರೆ. ಈ ಬದರಿ ವೃಕ್ಷ ಅಂದರೆ ಈ ಬೋರೆ ಹಣ್ಣು ಬಿಡುವ ಮರ ಅಥವಾ ಇಳಚಿ ಹಣ್ಣು ಬಿಡುವ ಮರ. ಇದರ ವನ ಬಾದರವನ. ಆ ವನದಲ್ಲಿ ಇರುವಂತಹವರೇ ಬಾದರಾಯಣರು. ಬದರಿಕಾಶ್ರಮದಲ್ಲಿ ಬೋರೆ ವೃಕ್ಷಗಳಿವೆ ಅಂತ ತಿಳಿಸ್ತಾರೆ ಇಲ್ಲಿ. ಅಂತಹ ಬಾದರಾಯಣ ಪಾಹಿ ಸತ್ರಾಣ. ಇಲ್ಲಿ ಇನ್ನೊಂದು ಚಿಂತನೆ, ಈ ಎಳಚಿ ಮರ ತಗೊಂಡಾಗ ಅಥವಾ ಬೋರೆ ಮರ ತಗೊಂಡಾಗ ಇದು ಸಮುದ್ರ ಮಟ್ಟದಿಂದ ಭೂಮಿಯ ಎತ್ತರ 1.5 ಕಿಲೋಮೀಟರ್ ಅಥವಾ 1400 ಮೀಟರ್ ಅಷ್ಟು ಎತ್ತರದ ಭೂಮಿಗಳಲ್ಲಿ, ಅಂದರೆ ಅಲ್ಲಿಂದ ಸಿ ಲೆವೆಲ್ ಅಂತ ಕರಿತೀವಿ ಇದನ್ನು, ಸಮುದ್ರ ಮಟ್ಟನ. ಸೊ ಆ ಎಲಿವೇಶನಿಂದ ಸಿ ಲೆವೆಲ್ವರೆಗೂ, ಈ ಎಲಿವೇಶನ್ ಮಧ್ಯದಲ್ಲಿ, ಅಂದರೆ ಈ ಭೂಮಿ ಎತ್ತರದ ಮಧ್ಯದಲ್ಲಿ ಬೆಳೆಯುವಂತಹ ವೃಕ್ಷ. ಇಲ್ಲಿ ಬದ್ರಿ ನಾರಾಯಣ ತಗೊಂಡಾಗ ಬದ್ರಿನಾರಾಯಣನ ದೇವಸ್ಥಾನ 3 ಕಿಲೋಮೀಟರ್ ಎಲಿವೇಶನ್ ಆಗಿದೆ, ಅಂದರೆ 3100 ಮೀಟರ್ ಎಲಿವೇಶನ್, ಅಂದರೆ ಈ ಸಿ ಲೆವೆಲ್ ಅಂತ ತಗೊಂಡಾಗ ಸಮುದ್ರ ಮಟ್ಟಕ್ಕಿಂತ ಅಷ್ಟು ಎತ್ತರದ ಭೂ ಪ್ರದೇಶದಲ್ಲಿದೆ ಅಂತ. ಆ ಎತ್ತರದಲ್ಲಿ ಈ ವೃಕ್ಷ ಬೆಳೆಯುತ್ತಾ ಅಂತ ಸೈಂಟಿಫಿಕ್ ಆಗಿ ನೋಡಿದಾಗ ಇಲ್ಲಿ 2 ರೀತಿಯಲ್ಲಿ ಉತ್ತರ ಕೊಡಬಹುದು. ಒಂದು, 2 ಬೆಟ್ಟಗಳ ಮಧ್ಯ ವ್ಯಾಲಿ ಅಥವಾ ತಗ್ಗಿನ ಪ್ರದೇಶ ಇದ್ದರೆ ಅಲ್ಲಿ ಬೆಳೆಯಬಹುದು. ಇನ್ನೊಂದು, ಈ ವೇದವ್ಯಾಸ ದೇವರ ಆಶ್ರಮ ಅದು ದೇವರಹಸ್ಯ, ಅದು ಕೇವಲ ಜ್ಞಾನಿಗಳಿಗೆ ಗೋಚರವಾಗುವಂತಹ ವಿಷಯ, ಸಾಧಾರಣ ಮಾನವರಿಗೆ ಗೋಚರವಾಗಲ್ಲ. ಮತ್ತೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವ ದೇವರಿಗೆ ಯಾವುದೇ ಎಲಿವೇಶನ್ ಇರಲಿ, ಯಾವುದೇ ಭೂ ಪ್ರದೇಶವಿರಲಿ, ಅಲ್ಲಿ ಈ ಬದರಿ ವೃಕ್ಷಗಳನ್ನ ಸೃಷ್ಟಿ ಮಾಡೋದು ಅಂತ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ಬರೀ ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಅಥವಾ ಸೈಂಟಿಫಿಕ್ ಔಟ್ಲುಕ್ ಇಟ್ಕೊಂಡಾಗ ಇದಕ್ಕೆ ಉತ್ತರ ಸಿಗಲ್ಲ. ಇನ್ನು ಮುಂದಿನ ಪದ್ಯದ ಚಿಂತನೆ ಮಾಡೋಣ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು 1,20 ಕುಭಾಷವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾಭಿಧಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗೊಂದಿಸುವೆ ಅಪ್ರತಿಮಗೊಂದಿಸುವೆ. ಇಲ್ಲಿ ಮೊದಲು ಪ್ರತಿಪದದ ಅರ್ಥ ಚಿಂತನೆ. ಕ್ಷಿತಿಯೊಳಗೆ, ಕ್ಷಿತಿ ಅಂದರೆ ಭೂಮಿಯೊಳಗೆ ಮಣಿಮಂತ ಅಂತ ಮಹಾಭಾರತದಲ್ಲಿ ಬರುವ ಒಂದು ರಾಕ್ಷಸ. ಈ ರಾಕ್ಷಸನ್ನ ಭೀಮಸೇನ ದೇವರು ಮಹಾಭಾರತದಲ್ಲಿ ಹತ್ಯೆ ಮಾಡ್ತಾರೆ. ಇದೇ ರಾಕ್ಷಸ ಕಲಿಯುಗದಲ್ಲಿ ಅವತರಿಸ್ತಾನೆ ಅಂತ ಇದೆ. ಈ ಕಲಿಯುಗದಲ್ಲಿ ತಾಮಸರಿಗೆ ಸಾಧನೆ ಮಾಡಿಕೊಳ್ಳಲಿಕ್ಕೆ ಒಂದು ಸಮಯ ಇದು. ಸಾತ್ವಿಕರಿದ್ದಾಗ ಅವರಿಗೆ ದಾರಿ ಕೆಡಿಸಲಿಕ್ಕೆ ಏನು ಬೇಕೋ ಅದಾಗತ್ತೆ. ಹಾಗಾಗಿ ಮಣಿಮಂತ ಮೊದಲಾದ ದುರಾತ್ಮರು 1,20 ಕುಭಾಷ್ಯವ. 1,20 ಇಂದಾಗ 1,20 ಅಂದರೆ 21 ಅಂತ ಅರ್ಥ ಬರುತ್ತೆ. 21 ಕುಭಾಷ್ಯ ಅಂದರೆ ವೇದವ್ಯಾಸ ದೇವರಿಗೆ ಸಮ್ಮತವಾಗದಂತಹ ಭಾಷ್ಯ. ಇದನ್ನು ರಚಿಸೆ. ಆ ಕಾಲಕ್ಕೆ ಮಧ್ವರಾಯರು ಹುಟ್ಟೋ ಕಾಲಕ್ಕೆ 21 ವೇದವ್ಯಾಸ ದೇವರಿಗೆ ಸಮ್ಮತವಾಗದಂತಹ ಬ್ರಹ್ಮಸೂತ್ರ ಭಾಷ್ಯಗಳಿತ್ತು. ಆ ಕಾಲಕ್ಕೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳು ಅವತರಿಸಿ. ನಡುಮನೆ ಅಂದರೆ ಈಗ ನಾವು ಪಾಜಕ ನೋಡಿದ್ರೆ ಬರೀ ಕಾಡು. ಇನ್ನು ಆ ಕಾಲಕ್ಕೆ ಅಲ್ಲಿ ಒಂದು 5-6 ಮನೆಗಳಿದ್ದಿರಬಹುದು. ಮನೆಗಳನ್ನು ದಿಕ್ಕಿನ ಸೂಚಕವಾಗಿ ಗುರುತಿಸ್ತಿದ್ರು. ಪೂರ್ವ ದಿಕ್ಕಿನ ಮನೆ, ಉತ್ತರ ದಿಕ್ಕಿನ ಮನೆ, ಮಧ್ಯದ ಮನೆ ಅಂತ ಹೇಳಿ. ಇಲ್ಲಿ ಮಧ್ಯಗೇಹ ಭಟ್ಟರು ಅಂದರೆ ಮಧ್ಯದ ಮನೆ, ಅವರ ಮಧ್ಯದಲ್ಲಿ ಮನೆ ಇರುವಂತಹ ಬ್ರಾಹ್ಮಣನ ಸತಿ ಅಂತ. ಮಧ್ಯಗೇಹ ಭಟ್ಟರ ಹೆಂಡತಿ ಜಠರದೊಳಗೆ ಅವತರಿಸಿ, ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಅಂತ. ಇಲ್ಲಿ ಮಧ್ವಾಚಾರ್ಯರಿಗೆ ಅವರು ವಾಯುದೇವರ ಸಾಕ್ಷಾತ್
ಅದಕ್ಕೆ ಚಿಂತನೆ ಕೊಡ್ತಾರೆ. ಜಠರದೊಳಗೆ ಅವತರಿಸಿ ಭಾರತಿ ರಮಣ, ಭಾರತೀ ದೇವಿಯ ರಮಣ ಅಂದರೆ ವಾಯುದೇವರು, ಮಧ್ವಾಭಿಧಾನದಿ ಅಂದರೆ ಮಧ್ವಾಚಾರ್ಯರೆಂಬ ಹೆಸರಿನಿಂದ ಚತುರದಶ ಲೋಕದಲ್ಲಿ, ಚತುರದಶ 4 ಮತ್ತು 10 14 ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಮೆರೆದ ಅವರ ಕೀರ್ತಿ 14 ಲೋಕದಲ್ಲೂ ಹಬ್ಬಿದೆ. ಯಾಕೆ ಅಂದರೆ ಎಲ್ಲ ದೇವತೆಗಳು, ಎಲ್ಲ ಲೋಕದಲ್ಲಿರುವಂತಹ ದೇವತೆಗಳು ಎಲ್ಲರೂ ಅವರ ಶಿಷ್ಯರಾದ್ದರಿಂದ ಅವರು ಎಲ್ಲರಿಗೆ ಗುರುಗಳಾಗ್ತಾರೆ. ಹಾಗಾಗಿ ಅವರ ವೈಶಿಷ್ಟ್ಯ, ಅವರ ಹಿರಿಮೆ ಎಲ್ಲ ಲೋಕಗಳಲ್ಲಿದೆ. ಆ ರೀತಿಯಲ್ಲಿ 14 ಲೋಕಗಳಲ್ಲಿ ಮೆರೆದ ಅಪ್ರತಿಮಗೆ ವಂದಿಸುವೆ ಅಂತ. ಅಪ್ರತಿಮ ಅಂದಾಗ ಇಲ್ಲಿ ಜೀವರಲ್ಲಿ ಉತ್ತಮರು ಅಂತಾಗತ್ತೆ. ಜೀವರಲ್ಲಿ ಉತ್ತಮರು ಬ್ರಹ್ಮವಾಯುಗಳು ಮತ್ತು ಇತರ ಬ್ರಹ್ಮವಾಯು ಪದವಿಗೆ ಬರುವಂತಹ ಅರ್ಹರಾದಂತಹ ರುಜುಗಣಸ್ಥರು ಜೀವರಲ್ಲಿ ಉತ್ತಮರು, ಅವರಿಗೆ ವಂದಿಸುವೆ. ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರಿಗೆ ವಂದಿಸುವೆ ಅಂತ ಹೇಳ್ತಿದ್ದಾರೆ. ಇನ್ನು ಮಧ್ಯಗೇಹ ಭಟ್ಟರ ಮನೆಯಲ್ಲಿ ಹುಟ್ಟಿದಂತಹ ಮಧ್ವಾಚಾರ್ಯರು, ಅವರಿಗೆ ಗರ್ಭವಾಸವಿಲ್ಲ. ಇದಕ್ಕೆ ಒಂದು ಜೀವ, ಒಂದು ದೇಹ ಆಕೆಯ ಹೊಟ್ಟೆಯಿಂದ ಅಂದರೆ ಮಧ್ವಾಚಾರ್ಯರ ತಾಯಿಯ ಹೊಟ್ಟೆಯಿಂದ ಒಂದು ಜೀವ ಹುಟ್ಟಿತು. ಹುಟ್ಟಿದ ನಂತರ ಒಂದು ರಾಜ್ಯದಲ್ಲಿ ಇರುವ ರಾಜನನ್ನು ಹೊರಗೆ ಕಳಿಸಿ ಹೊಸ ಒಬ್ಬ ರಾಜ ಆ ರಾಜ್ಯವನ್ನು ಪ್ರವೇಶ ಮಾಡಿ ರಾಜ್ಯಭಾರ ಮಾಡಿದರೆ ಹೇಗಿರುತ್ತೆ ಆ ರೀತಿಯಲ್ಲಿ ಇರುವ ಜೀವನನ್ನು ಹೊರಗೆ ತರಿಸಿ ಮಧ್ವಾಚಾರ್ಯರ ಜೀವ ಆ ದೇಹದಲ್ಲಿ ಹೋಗಿತು. ಹಾಗಾಗಿ ಆ ದೇಹ ಬಹಳ ಸುಂದರವಾದಂತಹ ದೇಹ. ಆ ದೇಹದಲ್ಲಿ ಮಧ್ವಾಚಾರ್ಯರು ಹುಟ್ಟಿದಾಗ ಅದು ವಾಯುದೇವರಾಗಿ ಮಧ್ವಾಚಾರ್ಯರಾಗಿ ನಮಗಾಗಿ ಮಧ್ವಾಚಾರ್ಯರು ಅವತಾರ ಮಾಡಿದರು. ಅಲ್ಲಿ ಜಠರವಾಸವಿಲ್ಲ, ಗರ್ಭವಾಸವಿಲ್ಲ, ಗರ್ಭಯಾತನೆ ಇಲ್ಲ ಮಧ್ವಾಚಾರ್ಯರಿಗೆ. ಇಂತಹ ಮಧ್ವಾಚಾರ್ಯರಿಗೆ ವಂದಿಸುವೆ ಅಂತ ಹೇಳ್ತಾ, ಮಧ್ವಾಚಾರ್ಯರು ಬಂದಾಗ ಸುಜೀವಿಗಳಿಗೆ ದೊಡ್ಡ ಸಂಭ್ರಮ. ಯಾಕೆ ಅಂದರೆ ಮಧ್ವಾಚಾರ್ಯರ ಮತದಲ್ಲಿ ಸುಲಭನೋ ಹರಿ ಅಂತ ಹೇಳಿ ಹರಿಯನ್ನು ಸುಲಭ ಮಾಡಿಕೊಡುವಂತಹ ಸಮ್ಮತ, ವೇದವ್ಯಾಸ ದೇವರಿಗೆ ಪೂರ್ತಿ ಸಮ್ಮತವಿರುವಂತಹ ಮತ. ಹನುಮನ ಮತವೇ ಹರಿಮತವು ಅಂತ ಕೇಳಿರ್ತೀವಿ. ಸೊ ಹನುಮಂತ ದೇವರು ಹುಟ್ಟಿದಾಗ ಸಂಭ್ರಮದಿಂದ ಇದನ್ನು ಆಚರಿಸುವ ರೀತಿ ಹರಿದಾಸರುಗಳು. ಈ ಪದ್ಯವನ್ನು ಹೇಳುತ್ತಾ ಇಲ್ಲಿಗೆ ಚಿಂತನೆ ಮುಗಿಸೋಣ. ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ, ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಕನಸಿಲಿ ಮನಸಿಲಿ ಕಳವಳವಾದರೆ, ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮನ ನೆನೆದರೆ ಹಾರಿ ಹೋಗುದು ಪಾಪ. ಅಂಜಿಕಿನ್ಯಾತ ಕೈಯ. ರೋಮ ರೋಮಕ್ಕೆ ಕೋಟಿ ಲಿಂಗವು ದುರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವುದೇ ಭೀತಿ. ಭೀಮನ ನೆನೆದರೆ ಬಿಟ್ಟು ಹೋಗದೆ ಭೀತಿ. ಅಂಜಿಕಿನ್ಯಾತ ಕೈಯ. ಪುರಂದರ ವಿಠಲನ ಪೂಜೆಯ ಮಾಡಿದ, ಪುರಂದರ ವಿಠಲನ ಪೂಜೆಯ ಮಾಡಿದ ಗುರು ಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ. ಇಲ್ಲಿ ಸಂಜೀವರಾಯನ ಸ್ಮರಣೆ ಮಾಡಿದ ಮೇಲೆ ಅಂದರೆ ಸಂಜೀವ ಪರ್ವತವನ್ನು ತಂದಂತಹ ವಾಯುದೇವರು ಪ್ರಾಣದೇವರ ಸ್ಮರಣೆ ಮಾಡಿದ ಮೇಲೆ ಹನುಮನ ನೆನೆದರೆ, ಇನ್ನು ಭೀಮನ ನೆನೆದರೆ ಪುರಂದರ ವಿಠಲನ ಪೂಜೆ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ. ಇಲ್ಲಿ ಹನುಮ ಭೀಮ ಮಧ್ವರೇ ವಾಯುದೇವರ ಅವತಾರ. ಹಾಗಾಗಿ ಈ
ಪದ್ಯದಲ್ಲಿ ಭಾರತೀ ರಮಣ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಪ್ರತಿಮ ಗೊಂದಿಸುವೆ ಅಂತ ಹೇಳಿ ಇಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣದೇವರು ಅವರೇ ಮಧ್ವಾಚಾರ್ಯರಾಗಿ ಬಂದರು. ಅವರಿಗೆ ನಮಿಸುತ್ತಾ ಈ ಗ್ರಂಥಕಾರ್ಯದಲ್ಲಿ ಮತ್ತು ಈ ಚಿಂತನೆಯಲ್ಲಿ ಈ ಮುಂದೆ ಈ ಹರಿಕಥಾಮೃತ ಸಾರವನ್ನು ಯಾರ್ಯಾರು ಪಾರಾಯಣ ಮಾಡ್ತಾರೆ, ಯಾರ್ಯಾರು ನಿತ್ಯಾನುಷ್ಠಾನದಲ್ಲಿ ಇಟ್ಕೊಳ್ತಾರೆ, ಅವರಿಗೆಲ್ಲ ಮಧ್ವಾಚಾರ್ಯರ ಅನುಗ್ರಹವಾಗಲಿ ಅಂತ ಹೇಳ್ತಾ ಗ್ರಂಥಕರ್ತೃಗಳು ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿದ್ದಾರೆ. ಇಲ್ಲಿ ಇದರೊಂದಿಗೆ ಇವತ್ತಿನ ಚಿಂತನೆ ಮುಗಿಸೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜಾಂತರ್ಗತ ಶ್ರೀ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲಾಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರಿಯರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.